ನಾಳೆಯಿಂದ ರಾಜ್ಯಾದ್ಯಂತ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಆರಂಭ ಆಗುತ್ತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯನ್ನ ಸ್ವಚ್ಛಗೊಳಿಸೋದಕ್ಕೆ ಆಯೋಗ ಮುಂದಾಗಿದೆ. ನಾಳೆಯಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಮತಪಟ್ಟಿ ವಿಶೇಷ ಪರಿಷ್ಕರಣೆ ರಾಜ್ಯದಲ್ಲಿ ಆರಂಭ ಆಗ್ತಾ ಇದೆ. ಮನೆ ಮನೆಗೆ ನಾಳೆಯಿಂದ ಆಪರೇಷನ್ ಮತಪಟ್ಟಿ ಪರಿಷ್ಕರಣೆ ಆರಂಭ ಆಗುತ್ತೆ. ನಿಮ್ಮ ಮನೆಗೆ ಬರ್ತಾರೆ ಅಧಿಕಾರಿಗಳು, ಒಂದಷ್ಟು ದಾಖಲಾತಿಗಳನ್ನ ಕೇಳ್ತಾರೆ. ವೋಟರ್ ಲಿಸ್ಟ್ ನಲ್ಲಿ ಹೆಸರನ್ನ ಕಳೆದುಕೊಂಡ್ರೆ ಗ್ಯಾರಂಟಿ ಸಿಗಲ್ಲ. ವೋಟರ್ ಲಿಸ್ಟ್ ನಲ್ಲಿ ಹೆಸರಿದ್ರೆ ಮಾತ್ರ ಗ್ಯಾರಂಟಿ ಯೋಜನೆಯ ಲಾಭ ಸಿಗುತ್ತೆ. ಮತದಾರರ ಪಟ್ಟಿಯಿಂದ ನಕಲಿ ಮತ್ತು ಮೃತಪಟ್ಟವರ ಹೆಸರನ್ನ ತೆಗೆಯುವಂತ ಪ್ರಕ್ರಿಯೆ ಇದೆ. 2 ರೀತಿಯ ಅರ್ಜಿಯನ್ನ ಆಯೋಗ ಸಿದ್ಧಪಡಿಸಿದೆ. ಆ 2 ಅರ್ಜಿಯನ್ನ ನಿಮ್ಮ ಮನೆಗೆ ಬರುವಂತಹ ಅಧಿಕಾರಿಗಳು ನಿಮಗೆ ಕೊಡ್ತಾರೆ. ಅದನ್ನ ಫಿಲ್ ಮಾಡಬೇಕು ನೀವು. ಎಸ್ಐಆರ್ ಪ್ರಕ್ರಿಯೆಗೋಸ್ಕರ 2 ರೀತಿಯ ಅರ್ಜಿಯನ್ನ ಆಯೋಗ ಸಿದ್ಧಪಡಿಸಿದೆ. ನಾಳೆಯಿಂದ ಪ್ರಕ್ರಿಯೆ ಶುರುವಾಗುತ್ತೆ. ಬಿಹಾರ್, ಬಂಗಾಳ, ತಮಿಳುನಾಡಿನ ನಂತರ ಕರ್ನಾಟಕದಲ್ಲಿ ಎಸ್ಐಆರ್ ಶುರುವಾಗ್ತಾ ಇದೆ. ಮೊದಲ ಹಂತದಲ್ಲಿ ಬಿಹಾರದಲ್ಲಿ ನಡೆಯಿತು ಎಸ್ಐಆರ್ ಪ್ರಕ್ರಿಯೆ. ಅದಾದ ನಂತರ 9 ರಾಜ್ಯ 3 ಕೇಂದ್ರಾಡಳಿತ ಪ್ರದೇಶದಲ್ಲಿ ಪ್ರಕ್ರಿಯೆ ನಡೆಯಿತು. ಈಗ 3ನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ 5 ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಶುರುವಾಗುತ್ತೆ. ನಾಳೆಯಿಂದ ಮತಪಟ್ಟಿ ಪರಿಷ್ಕರಣೆ. ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾರೆ, ಒಂದಷ್ಟು ದಾಖಲಾತಿಗಳನ್ನ ಕೇಳ್ತಾರೆ, 2 ಅರ್ಜಿಯನ್ನ ನಿಮ್ಮ ಕೈಗಿಡ್ತಾರೆ. ಅದನ್ನ ಫಿಲ್ ಮಾಡಬೇಕು ನೀವು. ಆ ಅರ್ಜಿಯನ್ನ ತುಂಬಬೇಕು. ಒಂದನ್ನ 2ಕ್ಕೂ ನಿಮ್ಮ ಹತ್ರ ಸೈನ್ ಮಾಡಿಸಿ, ಒಂದನ್ನ ನಿಮ್ಮ ಕೈ ಕೊಡ್ತಾರೆ, ಮತ್ತೊಂದನ್ನ ಅಧಿಕಾರಿಗಳು ತಗೋತಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಎಲ್ಲ ಮತದಾರರ ಮನೆಗೂ ಭೇಟಿ ನೀಡ್ತಾರೆ. ಬಿಹಾರ, ಬಂಗಾಳ ನಂತರ ಇದೀಗ ಕರ್ನಾಟಕದಲ್ಲಿ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಒಂದಷ್ಟು ದಾಖಲೆಗಳನ್ನ ಬರುವಂತಹ ಅಧಿಕಾರಿಗಳು ಕೇಳ್ತಾರೆ, ಡೀಟೇಲ್ಸ್ ಗಳನ್ನ ಕೇಳ್ತಾರೆ. 2004ರ ಡಿಸೆಂಬರ್ 2ರ ನಂತರ ಹುಟ್ಟಿದವರು ಕೂಡ ದಾಖಲೆಗಳನ್ನ ಸಲ್ಲಿಸಬೇಕು. ಮನೆಗೆ ಭೇಟಿ ನೀಡುವಂತಹ ಅಧಿಕಾರಿಗಳು 2 ನಿಗದಿತ ಅರ್ಜಿಯನ್ನ ನಿಮ್ಮ ಕೈಯಲ್ಲಿ ತುಂಬಿಸ್ತಾರೆ. ಒಂದು ದಾಖಲೆಯಾಗಿಟ್ಕೋತಾರೆ, ಇನ್ನೊಂದನ್ನ ನಿಮಗೆ ವಾಪಸ್ ಕೊಡ್ತಾರೆ. ಪರಿಷ್ಕರಣೆ ವೇಳೆ ಸೇರ್ಪಡೆ, ಹೊಸ ಹೆಸರನ್ನ ಸೇರ್ಪಡೆ ಮಾಡೋದು ಅಥವಾ ತಿದ್ದುಪಡಿ ಮಾಡೋದಿದ್ರೆ ಮಾಡಿಸಬಹುದು. ಅಧಿಕಾರಿಗಳ ಜೊತೆಗೆ ರಾಜಕೀಯ ಪಕ್ಷಗಳ ಏಜೆಂಟ್ಗಳು ಕೂಡ ಇರ್ತಾರೆ. ಅಧಿಕಾರಿಗಳು ಪ್ರತಿಯನ್ನ ಸ್ಕ್ಯಾನ್ ಮಾಡಿ ಡಿಜಿಟಲ್ ರೂಪದಲ್ಲಿ ಅದನ್ನ ಸಂಗ್ರಹಿಸ್ತಾರೆ. ಹೆಸರು ಬಿಟ್ಟು ಹೋಗಿದ್ದಿದ್ರೆ ದಾಖಲೆಯನ್ನ ತೋರಿಸಿ ವಾಪಸ್ ಹೆಸರನ್ನ ತುಂಬಿಸಬಹುದು. ನಾಳೆಯಿಂದ ಈ ಪ್ರಕ್ರಿಯೆ ರಾಜ್ಯದಲ್ಲಿ ಶುರುವಾಗುತ್ತೆ. ಅನರ್ಹ ಮತದಾರರನ್ನ ಪಟ್ಟಿಯಿಂದ ತೆಗೆಯಲಾಗುತ್ತೆ. ಅರ್ಹರು ಅಂತ ಹೇಳೋದಕ್ಕೆ ಒಂದಷ್ಟು ದಾಖಲೆಗಳನ್ನ ನೀವು ಕೊಡಬೇಕಾಗತ್ತೆ. 2 ಕಡೆ ಹೆಸರಿರೋರು, ಮೃತಪಟ್ಟವರು ಅಥವಾ ಅನರ್ಹರು, ಇಂಥವರ ಹೆಸರನ್ನ ತೆಗೆದುಹಾಕಲಾಗತ್ತೆ. ಅರ್ಹರ ಹೆಸರು ಕೈ ಬಿಟ್ಟು ಹೋಗಿದ್ರೆ ಅವರ ಹೆಸರನ್ನ ಸೇರಿಸಲಾಗುತ್ತೆ. ಅದಕ್ಕೇನು ದಾಖಲೆ ಬೇಕೋ ಆ ದಾಖಲೆಯನ್ನ ಕೊಡಬೇಕು ನೀವು. ಮತದಾರರ ಪಟ್ಟಿ ನಿಖರವಾಗಿಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಕ್ರಿಯೆ ನಡೀತಾ ಇದೆ. ಕಳೆದ ವರ್ಷ ಬಿಹಾರದಲ್ಲಿ ಮೊದಲ ಬಾರಿ ಈ ಪ್ರಕ್ರಿಯೆ ನಡೆಯಿತು. ಅದಾದ ನಂತರ 9 ರಾಜ್ಯದಲ್ಲಿ 2ನೇ ಹಂತದಲ್ಲಿ ನಡೆದಿತ್ತು. ಈಗ 3ನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಉತ್ತರ ಸಿಕ್ಕಿಲ್ಲ. ನಾವು SIR ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ವೋಟರ್ ರೋಲ್ ರಿವಿಷನ್ ಈಸ್ ಕಂಪಲ್ಸರಿ ಆ್ಯಂಡ್ ಇಟ್ ಈಸ್ ದ ರೈಟ್ ಆಫ್ ದ ಎಲೆಕ್ಷನ್ ಕಮಿಷನ್. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಒಂದು ಉತ್ತಮವಾದಂಥ ಮತ್ತು ಹೈಜೀನಿಕ್ ವೋಟರ್ ಲಿಸ್ಟ್ ಕೊಡೋದು ಅವ್ರ ಜವಾಬ್ದಾರಿ. ಆದರೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲಲ್ಲಿ ಇರ್ಬೋದು, ಯಾವ ರೀತಿ SIR ನಡೆದಿದೆ ಅಂದರೆ ಬಡವರಿಗೆ ಅವರ ಹಕ್ಕಿಂದ ವಂಚನೆ ಮಾಡುವಂಥ ರೀತಿಯಲ್ಲಿ ನಡೆದಿದೆ. ಸೊ ಅದರಿಂದ ನೀವು SIR ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿ.
ಅಂತ ಕೇಳಿರೋದು. ಆದರೆ ಇನ್ನೂ ಯಾವುದೂ ಉತ್ತರ ಬಂದಿಲ್ಲ. ಇವತ್ತು ನೋಡೋಣ ಏನು ಮಾಡ್ಬೋದು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಿ ಏನು ಜಾಗೃತಿ ಅಭಿಯಾನವನ್ನು ನಡೆಸಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಆದರೆ ಕಾನೂನಾತ್ಮಕವಾಗಿ ಕೂಡ ಇದನ್ನು ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ಯಾವುದೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಯೂಸ್ ಮಾಡಿಬಿಟ್ಟು ನೀವು ಎಲ್ಲರಿಗೂ ಹೊರಗಿಡ್ತೀರಾ ಅಂದರೆ ಅದನ್ನು ಆಡಿಟ್ ಮಾಡಿದವ್ರು ಯಾರು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನೀವೇ ಯೋಚನೆ ಮಾಡಿ. ಸುಮಾರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, SIR ಪ್ರಕ್ರಿಯೆ ನಾಳೆಯಿಂದ ಶುರುವಾಗುತ್ತೆ. ಹಾಗಾಗಿ SIR ಪ್ರಕ್ರಿಯೆ ಅಂದ್ರೆ ಏನು, ಅದರಲ್ಲಿ ಏನೆಲ್ಲ ಇರುತ್ತೆ, ಇದ್ರ ಬಗ್ಗೆ ಜನ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಇಟ್ಕೊಂಡು ಕಾಯ್ತಾ ಇರ್ತಾರೆ. ನಾಳೆಯಿಂದ ಪ್ರಕ್ರಿಯೆ ಶುರುವಾಗ್ತಾ ಇರೋದ್ರಿಂದ ಸೊ ಹೇಗಿರುತ್ತೆ ಇದರ ಫಾರ್ಮಾಲಿಟೀಸ್? 2 ಅರ್ಜಿ ಇರುತ್ತೆ, ಅದನ್ನ ಫಿಲ್ ಮಾಡಬೇಕು, ಹೀಗೆಲ್ಲ ಇದೆ. ಸೊ ಒಂದ್ ವೇಳೆ ಈ ಪಟ್ಟಿಯಿಂದ ಆಚೆ ಬಂದ್ರೆ, ಅನರ್ಹರಾಗ್ಬಿಟ್ರೆ ಗ್ಯಾರಂಟಿ ಲಾಭ ಕೂಡ ಸಿಗೋದಿಲ್ಲ. ಹಾಗಾಗಿ ಬಹಳ ಮುತುವರ್ಜಿಯಿಂದ SIR ಪ್ರಕ್ರಿಯೆಯಲ್ಲಿ ಜನ ಭಾಗಿಯಾಗಬೇಕು. ಎಸ್ ಶ್ವೇತಾ, SIR ವಿಚಾರವಾಗಿ ಈಗಾಗಲೇ ಸಾಕಷ್ಟು ಗೊಂದಲಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಗ್ಯಾರಂಟಿ ಯೋಜನೆಗಳಿಗೆ SIR ಕೂಡ ತಳಕಾಕೊಳ್ಳುತ್ತೆ ಅನ್ನುವಂಥ ವಿಚಾರ ಶುರುವಾದಾಗ ಸಾಕಷ್ಟು ಸಾರ್ವಜನಿಕರಲ್ಲಿ ಆತಂಕ ಶುರುವಾಗಿರ್ತಕ್ಕಂಥದ್ದು. ಅಂದರೆ SIR ಅಲ್ಲಿ ಅಂದರೆ ವೋಟರ್ ಐಡೆಂಟಿ ಕಾರ್ಡ್ ಇದ್ದರೆ ಮಾತ್ರ ಗ್ಯಾರಂಟಿ ಯೋಜನೆ ಸಿಗುತ್ತೆ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಎಲ್ಲಿಯೂ ಕೂಡ ಹೇಳಿಲ್ಲ. ಆದರೆ ಇದನ್ನು ರಾಜ್ಯ ಸರ್ಕಾರ ಅದಕ್ಕೆ ಜಾಯಿನ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ SIR ಅಡಿಯಲ್ಲಿ ಏನಾದ್ರು ವೋಟರ್ ಲಿಸ್ಟಲ್ಲಿ ಹೆಸರುಗಳನ್ನ ಕಳ್ಕೊಂಡಂಥ ಪಕ್ಷದಲ್ಲಿ ನಿಮಗೆ ಗ್ಯಾರಂಟಿ ಸಿಗಲ್ಲ ಅನ್ನುವಂತಹ ಒಂದು ಸಣ್ಣ ಒಂದು ವಿಚಾರವನ್ನು ತಿಳಿಸಿರೋದ್ರಿಂದ, ಇದಕ್ಕೆ ಲಿಂಕ್ ಮಾಡಿರೋದ್ರಿಂದ ಈಗ ಆತಂಕ ಹೆಚ್ಚಾಗಿರ್ತಕ್ಕಂಥದ್ದು. ಸೊ ನಾಳೆಯಿಂದ SIR ಅಡಿನಲ್ಲಿ ಇವಾಗ ಪರಿಷ್ಕರಣೆ ಶುರು ಆಗ್ತಾ ಇರ್ತಕ್ಕಂಥದ್ದು, ವೋಟರ್ ID ಪರಿಷ್ಕರಣೆ ಶುರು ಆಗ್ತಿರ್ತಕ್ಕಂಥದ್ದು. ಈ ಹಿಂದೆ ಹಲವಾರು ರಾಜ್ಯಗಳಲ್ಲಿ ಇದನ್ನ ಮಾಡಿದೆ ಕೇಂದ್ರ ಸರ್ಕಾರ. ಆ ಸಂದರ್ಭದಲ್ಲಿ ಸಾಕಷ್ಟು ವೋಟರ್ ಐಡಿಗಳು 2-3 ಹೆಸರಿನಲ್ಲಿ ಇರ್ತಕ್ಕಂಥದ್ದು, ಮತ್ತೆ ಜನಗಳು ಇಲ್ದನೇ ಇದ್ರೂ ಕೂಡ ಅವ್ರ ಹೆಸರಿನಲ್ಲಿ ವೋಟರ್ ID ಇರ್ತಕ್ಕಂಥದ್ದು. ಇದರಿಂದ ಫೇಕ್ ಮತದಾನ ಶುರು ಆಗ್ತಾ ಇದೆ. ಹಾಗಾಗಿ ಫೇಕ್ ಮತದಾನದಿಂದ ಉತ್ತಮವಾದಂಥ ರಿಸಲ್ಟ್ ಬರ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು SIRನ ಇಡೀ ದೇಶದಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ನಾಳೆ ಬೆಳಗ್ಗೆಯಿಂದ ಮನೆ ಮನೆಗೆ ಹೋಗಿ ಚೆಕ್ ಮಾಡುವಂಥದ್ದು, ಮನೆ ಮನೆಗೆ ಹೋಗಿ ಮತದಾರರು ಇದ್ದಾರಾ, ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರಿದೆ ಆ ಮತದಾರರು ನಿಜಕ್ಕೂ ಅದೇ ಅಡ್ರೆಸ್ನಲ್ಲಿ ಇದ್ದಾರಾ ಅಂತಕ್ಕಂಥದ್ದನ್ನ ಚೆಕ್ ಮಾಡುವಂತಹ ನಿಟ್ಟಿನಲ್ಲಿ SIR ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ಶುರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಈ ನಿಟ್ಟಿನಲ್ಲಿ 1 ರೌಂಡ್ ಡಿಜಿಟಲ್ ಚೆಕಿಂಗ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನರ ಹೆಸರು ಹೊರ ಹೋಗಿರ್ತಕ್ಕಂಥದ್ದು. ಅಂದರೆ ಒಂದೇ ಹೆಸರಿನಲ್ಲಿ 4 ಜನ ಇರ್ತಕ್ಕಂಥದ್ದು, ಈ ರೀತಿಯಾದಂತಹ ಡಬಲ್ ಹೆಸರುಗಳು ಏನೆಲ್ಲ ಇತ್ತು ಅವೆಲ್ಲವನ್ನು ಕೂಡ ಈಗಾಗಲೇ ಡಿಜಿಟಲ್ನಲ್ಲಿ ತೆಗೆದುಹಾಕಿರ್ತಕ್ಕಂಥದ್ದು. ಅಂದರೆ ತಾಂತ್ರಿಕವಾಗಿ ಯಾವೆಲ್ಲ ಒಂದು ಪರಿಷ್ಕರಣೆ ಸಾಧ್ಯನೋ ಅವೆಲ್ಲವನ್ನು ಮಾಡಾಗಿದೆ. ಈಗ ಹೋಗ್ತಾ ಇರತಕ್ಕಂಥದ್ದು ಭೌತಿಕವಾಗಿ. ಅಂದರೆ ಚುನಾವಣಾ ಅಧಿಕಾರಿಗಳು ಯಾರನ್ನ ನೇಮಿಸಿದ್ದಾರೆ, ಚುನಾವಣಾ ಅಧಿಕಾರಿಗಳು ನೇಮಿಸಿರ್ತಕ್ಕಂಥ ಅಧಿಕಾರಿಗಳು ಮನೆ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ನಿಮಗೆ ತಿಳಿಯುತ್ತೆ. ಸೊ ತಿಳಿದಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಇರುವಂತಹ ವೋಟರ್ ID, ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿ ಇಲ್ದನೇ ಇರಲಿ ವೋಟರ್ ID ಜೊತೆಗೆ ವೋಟರ್ ಐಡಿನಲ್ಲಿ ಇರ್ತಕ್ಕಂಥ ವೋಟರ್ ಐಡಿಗೆ ಇರ್ತಕ್ಕಂಥ ಲಿಂಕ್ ಆಗಿರುವಂಥ ನಿಮ್ಮ ಆಧಾರ್ ಇರ್ಬೋದು, ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾಗುತ್ತೆ. ಜೊತೆಗೆ 2 ರೀತಿಯಾದಂಥ ಒಂದೇ ಒಂದು ಅರ್ಜಿ ಇರುತ್ತೆ, ಅದೇ ರೀತಿಯಾದಂಥ 2 ಅರ್ಜಿಯನ್ನು ಡೂಪ್ಲಿಕೇಟೆಡ್ ಅರ್ಜಿ ಇರುತ್ತೆ, ಆ ಅರ್ಜಿಯನ್ನು ಭರ್ತಿ ಮಾಡಬೇಕಾಗುತ್ತೆ. ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಒದಗಿಸಬೇಕಾಗುತ್ತೆ. ಜೆರಾಕ್ಸನ್ನು ತೆಗೆದುಕೊಂಡು ಒರಿಜಿನಲ್ ಏನಿರುತ್ತೆ ಅದನ್ನು ನಿಮ್ಮ ಹತ್ರನೇ ಅಧಿಕಾರಿಗಳು ಬಿಟ್ಟು ಹೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯನ್ನು ಅದಕ್ಕೆ ತಳಕಾಗಿರ್ತಕ್ಕಂಥದ್ದು. ಅಂದರೆ ಕೆಲವರು ಇದನ್ನು ಭಾಗವಹಿಸದೇ ಇದ್ರೂ ಆಗುತ್ತೆ ಅಂತೇಳಿ ನಿರ್ಲಕ್ಷ್ಯವನ್ನು ವಹಿಸಿದಂಥ ಸಂದರ್ಭದಲ್ಲಿ ಮತದಾರರ ಪಟ್ಟಿಯಿಂದ ನಮ್ಮ ಹೆಸರು ಡಿಲೀಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಮತದಾರರ ಹೆಸರು ಪಟ್ಟಿಗೆ ನಮ್ಮ ಹೆಸರನ್ನು ಸೇರಿಸಲಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಕಾಂಗ್ರೆಸ್ಗೆ ಇದು ನಷ್ಟವನ್ನು ತಂದುಕೊಡುತ್ತೆ. ಇನ್ನೇನು ಕೇವಲ 2 ವರ್ಷಗಳಲ್ಲಿ ಎಲೆಕ್ಷನ್ ಕೂಡ ಇದೆ, ವಿಧಾನಸಭಾ ಎಲೆಕ್ಷನ್. ಆ ಸಂದರ್ಭದಲ್ಲಿ ನಷ್ಟವನ್ನು ತಂದುಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿ ಅನ್ನೋ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಇವಾಗ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಹೇಳ್ತಿರ್ತಕ್ಕಂಥದ್ದು, ನಿಮ್ಮ ಬಳಿ ಮತದಾರ ಈ SIR ಅಲ್ಲಿ ಭಾಗವಹಿಸಿ, ನಿಮ್ಮ ಮನೆಯಲ್ಲಿ ವೋಟರ್ ID ಇದ್ದರಷ್ಟೇ ನಿಮಗೆ ಗ್ಯಾರಂಟಿ ಯೋಜನೆ ಸಿಗುತ್ತೆ ಅನ್ನುವಂತಹ ಒಂದು ತಳಕನ್ನು ಹಾಕಿದೆ. ಹಾಗಾಗಿ ಸಾಕಷ್ಟು ಜನ ಯಾರೆಲ್ಲ ಇದನ್ನ ಪಾಲ್ಗೊಳ್ಳದೇ ಇದ್ರೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಇತ್ತು ಅಂಥವರು ಇವಾಗ ಪಾಲ್ಗೊಳ್ಳಲೇಬೇಕಾದಂಥ ಪರಿಸ್ಥಿತಿ. ಕೇಂದ್ರ ಸರ್ಕಾರದಿಂದ SIRನಲ್ಲಿ ಪಾಲ್ಗೊಳ್ಳೋದು ಕಡ್ಡಾಯ ಇಲ್ಲ, ಆದರೆ ಗ್ಯಾರಂಟಿ ಯೋಜನೆಯನ್ನು ತಳಕಾಕುವ ಮೂಲಕ ಕಡ್ಡಾಯವಾಗಿ ಪಾಲ್ಗೊಳ್ಳುವಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ದೂಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನಾಳೆ ಬೆಳಗ್ಗೆಯಿಂದ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ಬಳಿ ಇರುವಂತಹ ಮತದಾನದ ಒಂದು ಕಾರ್ಡ್ ಏನಿದೆ, ವೋಟರ್ ID ಕಾರ್ಡ್ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಪೂರಕವಾಗಿ ಒದಗಿಸಿದ್ರಷ್ಟೇ ಮುಂದಿನ ದಿನಗಳಲ್ಲಿ ನೀವು ಮತ ಹಾಕೋದಕ್ಕೆ ಯೋಗ್ಯರಿರ್ತೀರಾ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ. ಇಲ್ಲ ಅಂತ ಅಂದ್ರೆ SIR ಅಡಿಯಲ್ಲಿ ಅದನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ. ಶ್ವೇತಾ, ಥ್ಯಾಂಕ್ ಯು ರಕ್ಷಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.